ಹಲೋ 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 ನಮಸ್ಕಾರ 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 ಹಲೋ 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 ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ಮನೆ ಮಗನಾದ ಚಂದನ್ ಬ್ರೋಟ್. ಕಟ್ ಮಾಡಿ ವಿಡಿಯೋನ ಕರೆ ಬಂದ ಕಟ್ ಅಂದಲ್ಲ ಎಕ್ಸೆಟ್ರಾ ಎಕ್ಸೆಟ್ರಾ ಇದೆ. ತೋರಿಸ್ತೀನಿ ಅದನ್ನ ನಿಮಗೆ. ಕಟ್ ಮಾಡಿ ನೋಡಿ, ಎಂಜಾಯ್ ಮಾಡಿ. ಸಾಕಲ್ಲ ಇಷ್ಟು. ಇಲ್ಲಿಂದಾನೇ ಹೇಳಿದ್ರೆ ಚೆನ್ನಾಗಿರುತ್ತೆ ಅಂತ ನಾನು. ನಮಸ್ಕಾರ ಎಲ್ರಿಗೂ. ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ಮನೆ ಮಗನಾದ ಬ್ರೋಟಾಕ್ಸ್ ಚಂದನ್. ಇವತ್ ನಾನು ಏನಪ್ಪಾ RCB ಜರ್ಸಿ ಹಾಕೊಂಡ್ಬಂದು ಇಲ್ಲಿ ನಿಂತಿದ್ದಾನೆ. ಏನು ಹೊಸ ಅಪ್ಡೇಟ್ಸ್ ಇಲ್ಲ, ಏನಿಲ್ಲ. ಇವನ್ ಬಂದು ಏನ್ ಇವತ್ತು ವಿಡಿಯೋ ಮಾಡ್ತಾ ಇದ್ದಾನೆ, ಕಂಟೆಂಟ್ ಮಾಡ್ತಾ ಇದ್ದಾನೆ ಅಂತ ಅನ್ಕೊಂಡ್ರ. ಇವತ್ ನಾನು RCB ಬಾರ್ ಅಂಡ್ ಕೆಫೆಗೆ ಬಂದಿದ್ದೀನಿ. ಸೊ ಇಲ್ಲಿ ಕೆಫೆನ ಎಕ್ಸ್ಪ್ಲೋರ್ ಮಾಡೋಣ. ಈ ಕೆಫೆ ಎಕ್ಸ್ಪ್ಲೋರ್ ಮಾಡಿ ಜೊತೆ ಒಂದಷ್ಟು ವಿಷಯಗಳನ್ನ ಕಂಟೆಂಟ್ ನಿಮಗೋಸ್ಕರ ಮಾಡ್ಕೊಂಡ್ ಬಂದಿದ್ದೀನಿ, ಅದನ್ನ ಕೊಡೋದಕ್ಕೋಸ್ಕರ ಬಂದಿದ್ದೀನಿ. ಸೊ ಲೆಟ್ಸ್ ಗೆಟ್ ಇನ್, ಬನ್ನಿ. ಸೊ ನೀವು ನೋಡ್ಬೋದು, ಇವತ್ತು RCB ಕೆಫೆ ಒಳಗಡೆ ಇದ್ದೀನಿ. RCB ಕೆಫೆ ಒಳಗಡೆ ಇಲ್ಲಿ ಅವ್ರ ಫೋಟೋಸ್ ಎಲ್ಲ ಹಾಕಿದ್ದಾರೆ. ಸೊ ರಾಹುಲ್ ದ್ರಾವಿಡ್ ಈಸ್ ಇನ್ ಗ್ರೇಟ್ ವಾಲ್ ಆಫ್ ಇಂಡಿಯಾ ಟೆಸ್ಟ್ ಮ್ಯಾಚ್, ಟೆಸ್ಟ್ ಕ್ರಿಕೆಟ್ ಅಂತಾನೆ ಹೇಳ್ಬೋದು. ಸೊ ಇದಾದ್ಮೇಲೆ ಇಲ್ಲೊಂದ್ ಸ್ವಲ್ಪ ಜನ ಪ್ಲೇಯರ್ಸ್ ಇದಾರೆ. ಇದ್ರ ಬಗ್ಗೆ ಕಮೆಂಟ್ ಮಾಡಿ, ಯಾವ ಪ್ಲೇಯರ್ಸ್ ಯಾರ್ಯಾರು ಅಂತ ನೇಮ್ಸ್ ನ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಜೊತೆಲಿ ನೋಡಿ, ಈ ಪ್ಲೇಯರ್ಸ್ ಗಳ ಬಗ್ಗೆ ನನಗೆ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಇದ್ರಲ್ಲಿ ನಿಮಗೆ ಯಾವ್ದು ಇಷ್ಟ ಆಗುತ್ತೆ ಅಂತ ನೋಡಿ. ನಿಮ್ ಜರ್ಸಿ ನಿಮಗೆ ಯಾವ ಕಲರ್ ಇಷ್ಟ ಇದೆ ಏನು ಅಂತ ನೋಡ್ಬಿಟ್ಟು ಕಮೆಂಟ್ ಮಾಡಿ. ಹೋದ ವರ್ಷ 2024 ಅಲ್ಲಿ ವುಮೆನ್ಸ್ IPL ಅಲ್ಲಿ ನಮ್ಮ RCB ಎಲ್ಲ ಹೆಣ್ಮಕ್ಳು ಕಪ್ ಗೆದ್ರೆ, 2025ರಲ್ಲಿ ನಾವು ಗಂಡು ಮಕ್ಳು RCB ಕಿರೀಟನ ಎತ್ತಿಡಿದ್ವಿ. ಬಟ್ ಆದ್ರೆ ಜೂನ್ 3ನೇ ತಾರೀಕು ಫುಲ್ ಖುಷಿಯಾಗಿದ್ವಿ. ಎಷ್ಟು ಖುಷಿಯಾಗಿದ್ವಿ ಅಂದ್ರೆ ನಮ್ ಎಮೋಷನಲ್ ನ ಇಡೀ ಜಗತ್ನಲ್ಲಿ ಯಾರು ಎಕ್ಸ್ಪ್ರೆಸ್ ಮಾಡಕ್ ಆಗ್ತಿರಲ್ಲ, ಅಷ್ಟು ಖುಷಿಯಾಗಿದ್ವಿ. ಅದಾದ್ಮೇಲೆ ನೆಕ್ಸ್ಟ್ ದಿನ ಜೂನ್ 4ನೇ ತಾರೀಕು ಒಂದ್ ಕೈ ಘಟನೆ ನಡೀತು. ಆ ಕೈ ಘಟನೆ ಬರೀ RCB ಒಂದ್ ಬೇಜಾರಾಗ್ಲಿಲ್ಲ, ಇಡೀ ಕರ್ನಾಟಕಕ್ಕೆ ಅದು ಕಪ್ ಬಂದಿದ್ ಜೊತೆ ಅದ್ರ ಜೊತೆ ಇನ್ನೊಂದು ಕಪ್ಪು ಚುಕ್ಕೆ ಬಿತ್ತು. ಸೊ ಅದ್ರ ಬಗ್ಗೆ ಇವತ್ತು ಡಿಸ್ಕಸ್ ಮಾಡೋದಕ್ಕೆ ನಾನು ನನ್ನ ಜೊತೆ ಒಂದಷ್ಟು ಜನ ಕರ್ಕೊಂಬಂದಿದ್ದೀನಿ, ನನ್ನ ಫ್ರೆಂಡ್ಸ್ ನ. ನಾವು ಅವತ್ತು RCB ಕಪ್ ನ ನೋಡಕ್ ಹೋಗಿದ್ವಿ, ಅಲ್ಲಿ ಸ್ಟ್ಯಾಂಪೇಡ್ ಆಯ್ತು. ಸೊ ಅದ್ರ ಬಗ್ಗೆ ಅವರೆಲ್ಲ ಏನೇನ್ ಎಕ್ಸ್ಪೀರಿಯನ್ಸ್ ಮಾಡಿದ್ರು ಅಂತ ತಿಳ್ಕೊಳ್ಳೋಣ, ಬನ್ನಿ ಹೋಗಿ ಕೇಳೋಣ. ಸೊ ಇವ್ರ 3 ಜನ ನನ್ನ ಫ್ರೆಂಡ್ಸ್. ಇವ್ರ ಹೆಸರು ಕಿಶೋರ್, ಇವ್ರ ಹೆಸರು ಸೃಷ್ಟಿ, ಇವ್ರ ಹೆಸರು ಕಾರ್ತಿಕ್ ಅಂತ. ಇವ್ರ 3 ಜನನು ಜೂನ್ 4ನೇ ತಾರೀಕು ಆ ಸ್ಟ್ಯಾಂಪೇಡ್ ಜಾಗದಲ್ಲಿ ಇದ್ರು, ಕಪ್ ನೋಡೋದಕ್ಕೋಸ್ಕರ ಹೋಗಿದ್ರು. ಸೊ ಇವ್ರ ಹತ್ರ ಎಕ್ಸ್ಪೀರಿಯನ್ಸ್ ಕೇಳ್ಬಿಟ್ಟು ಇವ್ರ ಬಗ್ಗೆ ಏನೇನ್ ಮಾಡಿದ್ರು, ಅಲ್ಲೇ ಹೆಂಗ್ ಎಕ್ಸ್ಪೀರಿಯನ್ಸ್ ಆಯ್ತು ಅಂತ ತಿಳ್ಕೊಳ್ಳೋಣ ಬನ್ನಿ. ನಮ್ಗೆ RCB ಕಪ್ ಗೆದ್ದಿದ್ಕಿನ್ನ RCB ಸ್ಟ್ಯಾಂಪೇಡ್ಗೆ ಆಗಿದ್ದ ಇನ್ಸಿಡೆಂಟ್ಸ್ ನೋಡಿ ತುಂಬಾ ಬೇಜಾರಾಯ್ತು. ನಾವು ಕಪ್ ನೋಡೋಣ ಅಂತ ಹೋದ್ವಿ, ಆದ್ರೆ ಅಲ್ಲಿ ಅವತ್ತು ತುಂಬಾ ಕೈ ಘಟನೆಗಳು ನಡೆದ್ವು. ಅದನ್ನ ಸೀರಿಯಸ್ ಆಗಿ ಎಕ್ಸ್ಪ್ಲೈನ್ ಮಾಡೋದಕ್ಕಿಂತ ನಮ್ಗೆ ಏನಾಯ್ತು ಅಂತ ಎಕ್ಸ್ಪ್ಲೈನ್ ಮಾಡೋದಾದ್ರೆ, RCB ಅವರು ಪೇಜ್ ಫಾಲೋ ಮಾಡ್ಕೊಂಡು ಹೋದ್ವಿ ನಾವು. ಅವರು ವಿಕ್ಟ್ರಿ ಪೆರೇಡ್ ಮಾಡ್ತಾರೆ, ಕಪ್ ನೋಡ್ಬೋದು, ಪೆರೇಡ್ ನೋಡ್ಬೋದು ಅಂತ. ಆದ್ರೆ ಅಲ್ಲಿ ಹೋಗ್ತಾ ಹೋಗ್ತಾ ನಮ್ಗೇನ್ ಗೊತ್ತಾಯ್ತಂದ್ರೆ, RCB ಅವರು ಕರೆಕ್ಟ್ ಆಗಿ ಇನ್ಫಾರ್ಮೇಶನ್ ನಮಗೆ ಕೊಡ್ತಾ ಇರ್ಲಿಲ್ಲ, ಮತ್ತೆ ಬೇರೆ ಕಡೆಯಿಂದ ಇನ್ಫಾರ್ಮೇಶನ್ ಕರೆಕ್ಟ್ ಆಗಿ ಬಂದಿಲ್ಲ. ನಾವು ವಿಧಾನಸೌಧ ಸ್ಕಿಪ್ ಮಾಡ್ಬಿಟ್ಟು ಡೈರೆಕ್ಟ್ ಒಳಗಡೆ ಸೆಲೆಬ್ರೇಷನ್ ನೋಡೋಣ ಅಂತ ಚಿನ್ನಸ್ವಾಮಿಗೆ ಹೋದ್ವಿ. ಅದೇ ಚಿನ್ನಸ್ವಾಮಿಯಲ್ಲಿ ಒಂದ್ ಗೇಟ್ ಇಂದ ಇನ್ನೊಂದ್ ಗೇಟಿಗೆ ನಮ್ಮ ತಳ್ತಾ ಇದ್ರು. ಮತ್ತೆ ಅಲ್ಲಿ ಹೆಂಗ್ ತಳ್ಳಿದ್ರು ಅಂತ ಬೇಕಾದ್ರೆ ನೀವು ಹುಡುಗಿನ ಕೇಳಿದ್ರೆ ಇನ್ನ ಬೆಟರ್ ಅನ್ಕೊಂತೀನಿ. ಸೃಷ್ಟಿ ಏನ್ ಮಾತಾಡ್ತೀರಾ ಬಗ್ಗೆ? ನಾವು ಗೇಟ್ ಹತ್ರ ಹೋಗೋವರೆಗೂ ನಮ್ಗೆ ಫುಲ್ ಎಕ್ಸೈಟ್ಮೆಂಟ್ ಇತ್ತು. ಅಲ್ಲಿ ನಾವು ತುಂಬಾ ಆಂಬುಲೆನ್ಸ್ ಕೂಡ ನೋಡಿದ್ವಿ. ಬಟ್ ನಾವೇನ್ ಅನ್ಕೊಂಡ್ವಿ, ಒಂದ್ ಸೇಫ್ಟಿ ಮೆಷರ್ಸ್ ತಗೋತಿದಾರೆ ಅವರು ಅಂತ ಮಾತ್ರ ಅನ್ಕೊಂಡ್ವಿ ನಾವು. ಸೊ ಸ್ವಲ್ಪ ಆದ್ಮೇಲೆ ಅವರು ಗೇಟ್ಸ್ ಓಪನ್ ಮಾಡಲ್ಲ, ನಾವು ಟಿಕೆಟ್ ಬುಕ್ ಮಾಡ್ಕೋಬೇಕು ಅಂತ ಎಲ್ಲ ಹೇಳಿದ್ರು. ಸೊ ಆಗ ಕೂಡ ನಾವು ಟಿಕೆಟ್ ಬುಕ್ ಮಾಡ್ಕೊಳಕ್ಕೆ ತುಂಬಾ ಟ್ರೈ ಮಾಡಿದ್ವಿ. ಬಟ್ ಅಲ್ಲಿ ನೆಟ್ವರ್ಕ್ ಕನೆಕ್ಷನ್ ಇಲ್ಲದೆ ಅಲ್ಲಿ 1 hour ವೇಸ್ಟ್ ಆಯ್ತು. ಅದಾದ್ಮೇಲೆ ನೋಡಿದ್ರೆ ಏಕಾಏಕಿ ಎಲ್ರು ಗೇಟ್ ಮೇಲೆ ಹಾರಿದ್ದೇನು, ಗೇಟ್ ಹೊಡೆದಿದ್ದೇನು, ಗೇಟ್ ತೆಗ್ದೇ ಬಿಟ್ರು ಫುಲ್. ಅದೇನಾಯ್ತು ಅಂದ್ರೆ ಅವರೊಂದು ಗೇಟ್ ಏನ್ ಹಾಕಿರ್ತಾರೆ ಅದ್ ಬಿದೋಯ್ತು. ಅಂಡ್ ಎಷ್ಟೊಂದ್ ಜನರು ಕಾಲಲ್ಲಿ ಸಿಕ್ಕಾಕೊಂಡು ಬಿದ್ದಿನೇ ಸ್ಟ್ಯಾಂಪೇಡ್ ಮೇಜರ್ ಆಗಿದ್ದು ಆಕ್ಚುಲಿ ಹೇಳ್ಬೇಕಂತ. ಗುರು ನಂಗೆ ಹೇಳಕ್ಕೇನು ಇಲ್ಲ, ಎಲ್ಲ ಇಬ್ರೇ ಹೇಳ್ಬಿಟ್ರು. ಸೊ ನಂದೇನೇನು ಆಯ್ತು ಅಂತ ಹೇಳ್ತೀನಿ. ಹೋಗಿ ಒಳಗಡೆ ಕುತ್ಕೊಂಡ್ಬಿಟ್ವಿ ಆರಾಮಾಗೆ. ನಾನು ಬಂದಿರೋ ಖುಷಿಗೆ ಫ್ಯಾಮಿಲಿ ಅವ್ರಿಗೆ ಹೇಳೋಣ ಅಂತ ವಾಟ್ಸ್ಆಪ್ ಫ್ಯಾಮಿಲಿ ಗ್ರೂಪ್ ಅಲ್ಲಿ ಫೋಟೋ ತೆಗ್ದಾಕ್ದೆ, ಚಿನ್ನಸ್ವಾಮಿಗೆ ಬಂದಿನಿ ಅಂತ. ನಮ್ಮ ಅಣ್ಣ ಕಾಲ್ ಮಾಡ್ದ, ಎಲ್ಲಿದೆಯಾ ಅಂತ. ಚಿನ್ನಸ್ವಾಮಿ ಅಂದ್ರೆ ಹಿಂಗ್ ಸ್ಟ್ಯಾಂಪೈಡ್ ಆಗಿದೆ, 3 ಸತ್ತೋಗಿದ್ದಾರೆ ಅಂತ. ಅವಾಗ 3 ಸತ್ತೋಗಿದೆ ಅಂದಾಗ ನಂಗೆ ಬೇಜಾರಾಯ್ತು. ವಾಟ್ಸ್ಆಪ್ ಅಲ್ಲಿ ನ್ಯೂಸ್ ಇನ್ ಫೋಟೋಗಳಿದ್ದ. ಸೊ ಫೋಟೋ ನೋಡ್ಬಿಟ್ಟು ತುಂಬಾ ಬೇಜಾರಾಯ್ತು. ಆಮೇಲೆ ವಿಧಾನಸೌಧದಿಂದ ಟ್ರೋಫಿ ಎತ್ಕೊಂಡ್ ಬಂದಾಗ ಬೇಜಾರಲ್ಲೇ ಟ್ರೋಫಿ ನೋಡ್ದಂಗಾಯ್ತು. ಏನೋ ಹೋಗಿದ್ ಖುಷಿ ಬರ್ಬೇಕಾದ್ರೆ ಇರ್ಲಿಲ್ಲ, ಏನು ಮಾಡಕ್ಕಾಗಲ್ಲ. ಸೊ ಅವರಷ್ಟು ಜನ ಹೇಳಿದ್ ನೀವು ಕೇಳಿದ್ರಲ್ಲ, ನಥಿಂಗ್ ಲೈಕ್ 1,500 ಜನ ಪೊಲೀಸರು ಇದ್ರು. ಆಲ್ಮೋಸ್ಟ್ 2.5 ಲಕ್ಷ ಜನಸಂಖ್ಯೆ ಅಲ್ಲಿ ಸೇರಿದ ಅಷ್ಟು ಜನ ಇದ್ರು. ಬಟ್ ಅಷ್ಟು ಜನ ಹ್ಯಾಂಡಲ್ ಮಾಡಕ್ಕೆ ಬರೀ 1,500 ಜನ ಪೊಲೀಸ್ ಸಾಲ್ತಿರ್ಲಿಲ್ಲ. ಬಟ್ ಲಾಸ್ಟಿಗೆ ಅದು ತುಂಬಾ ಜನ ಲೈಕ್ RCB ಮೇಲೆ ಹೋಯ್ತು. ಹಾಗೆ ಒಂದು 5 ಜನ ಪೊಲೀಸ್ ಆಫೀಸರ್ನ ಸಸ್ಪೆಂಡ್ ಮಾಡಿದ್ರು ಕೂಡ.
ಅದೆಲ್ಲ ಅವಶ್ಯಕತೆ ಇರಲಿಲ್ಲ. ಯಾಕಂದ್ರೆ ಬೇರೆಯವರಿಂದ ನಡೆದಿದ್ದ ಘಟನೆ ಕರೆಕ್ಟ್ ಆಗಿ ಫಾಲೋ ಮಾಡ್ಬೇಕಾಗಿರೋ ರೂಲ್ಸ್ ಫಾಲೋ ಆಗ್ಲಿಲ್ಲ. ಜೊತೆಲಿ ಅಲ್ಲಿ ನಡಿಬೇಕಾಗಿರೋ ಘಟನೆ ಬೇರೆ ನಡೀತು. ಅಲ್ಲಿ ಆಮೇಲೆ ಮೆಟ್ರೋ ಬಂದಾಯ್ತು, ಮೆಟ್ರೋ ಸ್ಟೇಷನ್ ಫುಲ್ ಕ್ಲೋಸ್ ಆಗಿತ್ತು, ರೋಡಲ್ಲೆಲ್ಲ ಸ್ಲಿಪ್ಪರ್ಸ್ ಅದು ಇದು ಎಕ್ಸೆಟ್ರಾ ಎಕ್ಸೆಟ್ರಾ. ತುಂಬಾ ವರ್ಸ್ಟ್ ಸಿಚುಯೇಷನ್ ಅಲ್ಲಿ ಇಂದ ಆಚೆ ಬಂದಿದ್ದು. ಘಟನೆ ನಡಿಬಾರ್ದಾಗಿತ್ತು, ನಡೀತು. ತುಂಬಾ ಮೆಜರ್ಸ್ ನ ಫಾಲೋ ಮಾಡ್ಬೋದಿತ್ತು, ಫಾಲೋ ಮಾಡ್ಲಿಲ್ಲ. ಅದ್ರ ಜೊತೆ ಬರೀ ಪೊಲೀಸ್ ಅವ್ರದೇ ತಪ್ಪಂತ ಹೇಳಕ್ಕಾಗಲ್ಲ, ಆದ್ರೆ ಜನದೇ ತಪ್ಪಂತ ಹೇಳಕ್ಕಾಗಲ್ಲ. ತುಂಬಾ ಜನ ಈ ಘಟನೆ ನಡೆದ ಮೇಲೆ RCB ಕಪ್ಪೇ ನಮಗೆ ಗೊತ್ತಿಲ್ಲ, ವಿಧಾನಸೌಧದ ಹತ್ರ ಫೋಟೋ ತೆಗೆಸ್ಕೊಂಡ್ರು. ವಿಧಾನಸೌಧದ ಹತ್ರ ತುಂಬಾ ಜನ ಅಲ್ಲಿ ಲೈಕ್ ಮರ ಹತ್ತಿ, ಕಾಂಪೌಂಡ್ ಇದನ್ನ ಲೈಟಿಂಗ್ ಕೊಂಬ ಹತ್ತಿ ಏನೇನೋ ಮಾಡ್ಕೊಂಡು ಜನ ನೋಡ್ತಾ ಇದ್ರು ಅಲ್ಲಿ ಪ್ಲೇಯರ್ಸ್ ನ ಬಂದವ್ರನ್ನ. ಬಟ್ ಅಲ್ಲಿರೋ ಸ್ವಲ್ಪ ಜನ ಹೇಳಿದ್ರು ಕಪ್ ನಮ್ದಲ್ಲ, RCB ನಮಗೆ ಗೊತ್ತೇ ಇಲ್ಲ, ಅಲ್ಲಿ ಘಟನೆ ನಡೆದಿ ನಮ್ಗೆ ಏನು ನಮ್ಗೇನು ಅದ್ರ ಬಗ್ಗೆ ಅವೇರ್ನೆಸ್ ಇಲ್ಲ. ಸೊ ಈ ತರ ಎಲ್ಲ ಹೇಳಿದ್ರು. ಬಟ್ ನನಗನ್ಸೋದೇನು ಅಂತ ಅಂದ್ರೆ ಇದು ನಡೆದಿರೋದು ಒಬ್ರಿಂದ ಇಬ್ರಿಂದ ಅಂತ ಅಲ್ಲ, ಎಲ್ಲರಿಂದ ನಡೀತು. ಸೊ ಇದಲ್ಲದೆ RCB ಮ್ಯಾನೇಜ್ಮೆಂಟ್ ಮೇಲೆ, ಫ್ರಾಂಚೈಸಿ ಬಗ್ಗೆ ಮೇಲೆ ಏನೋ ಅಂತ ಕೆಟ್ಟ ಒಪಿನಿಯನ್ ಬಂದಿಲ್ಲ. ಯಾಕಂದ್ರೆ ನಾವು RCB ಫ್ಯಾನ್ಸ್ ಏನಿದ್ದೀವಿ, ನಾವು ಯಾವತ್ತಿದ್ರು RCB ಸಪೋರ್ಟ್ ಮಾಡೇ ಮಾಡ್ತೀವಿ. ಈ ಸಲ ಅಂತ ಅಲ್ಲ, ಪ್ರತಿ ಸಲ ಕಪ್ ನಮ್ದೇ, ಕಪ್ ನಮ್ದು ಅಂತ ಹೇಳ್ತೀವಿ. ಅದ್ರ ಜೊತೆ RCB ಯಾರ್ಯಾರು 11 ಜನ ಯಾರ್ಯಾರು ತೀರ್ಕೊಂಡ್ರು, ಜೊತೆಲಿ ಒಂದಷ್ಟು ಜನಕ್ಕೆ ಇಂಜುರೀಸ್ ಆಯ್ತು, ಅವ್ರಿಗೂ ಹೆಲ್ಪ್ ಮಾಡಿದ್ರು. 11 ಜನ ಏನಿದ್ರು ಅವರಿಗೆಲ್ಲ ಪರಿಹಾರ ಅಂತ ಕೊಟ್ರು. ಬಟ್ ಅದು ಜೀವ ವಾಪಸ್ ತಂದು ಕೊಡಲ್ಲ. ಆದ್ರೂ ಇನಿಷಿಯೇಟಿವ್ ತಗೊಂಡು ಮಾಡಿದ್ರಲ್ಲ, ಅದಕ್ಕೆ ನಾವು ಖುಷಿ ಪಡಬೇಕು RCB ಗೋಸ್ಕರ. ಸೊ ಎಂದೆಂದಿಗೂ RCB ನ ಸಪೋರ್ಟ್ ಮಾಡಿ. ಜೊತೆಲಿ ಬೇರೆ ಬೇರೆ ಯಾರ್ಯಾರಿದೆ ಅವ್ರಿಗೆ ಮಾತ್ರ ಉರ್ಸೋದನ್ನ ಬಿಡಬೇಡಿ, ಬೇರೆ ಟೀಮ್ ಅವರಿಗೆ. ಸೊ ಇಷ್ಟ ಹೇಳಕ್ ಇಷ್ಟಪಡ್ತೀನಿ. ಮುಂದಿನ ವಿಡಿಯೋಲಿ ಮತ್ತೆ ಸಿಗ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ನೆಕ್ಸ್ಟ್ ವಿಡಿಯೋ ಮತ್ತೆ ಸಿಗ್ತೀನಿ. ಅಂಟಿಲ್ ಅಂಡ್ ಅನ್ಲೆಸ್, ಟೇಕ್ ಯು ಆಲ್, ಟೇಕ್ ಕೇರ್, ಬೈ ಬೈ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.